ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಇವತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯ ಬಗ್ಗೆ ಮಾತನಾಡ್ತಾ ಇದ್ವಿ. ಕುಕ್ಕೆ ಸುಬ್ರಹ್ಮಣ್ಯದ ಪೌರಾಣಿಕ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ಬೋದಾ? ಕರ್ನಾಟಕ ಕ್ಷೇತ್ರದಲ್ಲಿ ಈ ಒಂದು ಕರ್ನಾಟಕ ಪ್ರಾಂತ್ಯವಾಗಬಹುದು ಅಥವಾ ಭಾರತ ದೇಶದ ಈ ಒಂದು ಪ್ರಾಂತ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಎಲ್ಲ ಜನರಿಗೂ ಸಮೇತ ಸರ್ಪನ ಅಥವಾ ನಾಗ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇರುವಂಥ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಅದು ಒಂದೇ ಕುಕ್ಕೆ ಸುಬ್ರಹ್ಮಣ್ಯ. ಯಾಕಾಗಿ ಆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾರೆ ಅಂತ ನೋಡೋದಾದರೆ, ಈ ಕ್ಷೇತ್ರ ಅನ್ನುವಂಥದ್ದು ಕುಮಾರಧಾರ ನದಿಯ ತೀರದಲ್ಲಿ ಇರುವಂಥದ್ದು. ಅದನಂತರದಲ್ಲಿ ದುಷ್ಟ ರಾಕ್ಷಸರ ದಮನಕ್ಕಾಗಿ ಜನ್ಮವೆತ್ತಿದಂತಹ ಕುಮಾರಸ್ವಾಮಿಯು ತಾರಕಾದಿ ಅಸುರರನ್ನು ಯುದ್ಧದಲ್ಲಿ ಸಂಹರಿಸಿದಂತಹ ಕಾಲ. ಅದೇ ರೀತಿಯಾಗಿ ಸೋದರನಾಗಿರ್ತಕ್ಕಂತಹ ಅಂದರೆ ಶಿವನ ಇಬ್ಬರು ಮಕ್ಕಳು, ಅದರಲ್ಲಿ ಷಣ್ಮುಖನ ತಮ್ಮನಾಗಿರ್ತಕ್ಕಂತಹ ಗಣಪತಿ, ಸೋದರನಾಗಿರ್ತಕ್ಕಂತಹ ಗಣಪತಿಯ ಜೊತೆ ಕುಮಾರ ಪರ್ವತಕ್ಕೆ ಬಂದಂತಹ ಸಂದರ್ಭದಲ್ಲಿ ದೇವೇಂದ್ರನಾದವನು ತನ್ನ ಮಗಳಾದ ದೇವಸೇನೆಯನ್ನು ಕುಮಾರಸ್ವಾಮಿಗೆ ಕುಮಾರಧಾರ ತೀರ್ಥದ ತಟದಲ್ಲಿ ಮಾರ್ಗಶಿರ ಮಾಸದ ಶುದ್ಧ ಷಷ್ಠಿಯ ದಿನ ಪಾಣಿಗ್ರಹಣವನ್ನು ಅರ್ಥಾತ್ ಮದುವೆಯನ್ನು ಮಾಡಿದರು ಅನ್ನುವಂಥ ವಿಷಯ. ಅದೇ ರೀತಿಯಾಗಿ ಅದೇ ವೇಳೆಯಲ್ಲಿ ಅಲ್ಲಿ ಆ ಒಂದು ಸಂದರ್ಭಗಳಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಕುಮಾರ ನದಿಯ ತಟದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಿದ್ದಂತಹ ನಾಗರಾಜನಾದ ವಾಸುಕಿಯ ಪ್ರಾರ್ಥನೆಯನ್ನು ಮನ್ನಿಸಿಬಿಟ್ಟು ತಾನು ದೇವಸೇನಾ ಸಮೇತವಾಗಿ ಒಂದು ಅಂಶದಲ್ಲಿ ಅವನಲ್ಲಿ ಸನ್ನಿಹಿತರಾಗಿ ಆ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೆಲೆಸ್ತೇನೆ ಅನ್ನುವಂತಹ ವಾಗ್ದಾನವನ್ನು ಕೊಟ್ಟಂಥ ಕಾರಣದಿಂದ, ಹಾಗೂ ಈ ಪರಶುರಾಮನ ಸೃಷ್ಟಿಯಲ್ಲಿ ಸಪ್ತ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣ ಇತಿಹಾಸ ಕಾಲದಿಂದಲೂ ಈ ಒಂದು ನಾಗಾರಾಧನೆಗೆ ಪ್ರಸಿದ್ಧಿಯಾಗಿರುವಂಥ ಕಾಲ. ಅದೇ ರೀತಿಯಾಗಿ ಈ ಸುಬ್ರಹ್ಮಣ್ಯ ದೇವರಿಗೆ ಭಕ್ತಾಭೀಷ್ಟಪ್ರದಾಯಕನಾಗಿ ಈ ಕ್ಷೇತ್ರದ ದೇವತೆಯಾಗಿ ವಾಸುಕಿಯಾಗಿ ಆ ಒಂದು ಕ್ಷೇತ್ರದ ದೇವತೆಯಾಗಿ ಅಲ್ಲಿ ನೆಲೆಸಿರುವಂಥದ್ದು. ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥದ್ದು ಸರಿಯಾಗಿರುವಂಥ ಮಾಹಿತಿ ಅಂದಾಜು ಈ ಇತಿಹಾಸಕಾರರು ಸಮೇತ ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಬಲ್ಲ ಮೂಲಗಳಿಂದ ತಿಳಿಯುವಂಥದ್ದೇನು ಅಂತ ಕೇಳಿದರೆ 5,000 ವರ್ಷಗಳ ಇತಿಹಾಸ ಇರಬಹುದು ಅನ್ನುವಂಥ ವಿಚಾರಗಳನ್ನು ಇತಿಹಾಸಕಾರರು ಊಹೆ ಮಾಡಿದ್ದಾರೆ. ಅರ್ಥಾತ್ 5 ವರ್ಷಗಳ ಕಾಲದಿಂದಲೂ ಈ ನಾಗರಾಜ ಶಿವನ ಮಕ್ಕಳಾಗಿರ್ತಕ್ಕಂತಹ ಷಣ್ಮುಖ ಮತ್ತು ಗಣಪತಿಯು ಅಲ್ಲಿ ಬಂದಾಗ ಇಂದ್ರನ ಮಗಳನ್ನು ಅಲ್ಲಿ ಧಾರೆ ಎರೆದು ಕೊಡ್ತಾರೆ. ಯಾರಿಗೆ? ಷಣ್ಮುಖನಿಗೆ. ಆ ಒಂದು ಕಾರಣದಿಂದ ಮತ್ತೆ ಆ ಒಂದು ಕ್ಷೇತ್ರದಲ್ಲಿ ಸರ್ಪಾದಿ ಅಷ್ಟಕುಲ ನಾಗೇಂದ್ರರು, ಅದರಲ್ಲಿ ಪ್ರಧಾನವಾಗಿರ್ತಕ್ಕಂತಹ ದೇವರು ಯಾವುದು ಅಂತ ಕೇಳಿದರೆ ವಾಸುಕಿ ಅನ್ನುವಂಥದ್ದು ಪ್ರಧಾನವಾಗಿರ್ತಕ್ಕಂಥ ದೇವರು. ಆ ವಾಸುಕಿಯಲ್ಲಿ ತಪಸ್ಸನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ದೇವಾನುದೇವತೆಗಳೇ ಆ ಒಂದು ಕುಮಾರ ಪರ್ವತಕ್ಕೆ ಬಂದು ವಿವಾಹ ಆದರು ಅನ್ನುವಂಥ ಕಾರಣದಿಂದ ಆ ನಾಗರಾಜನ ಪ್ರಾರ್ಥನೆಯನ್ನ ಕೇಳಿಕೊಂಡು ಆ ಷಣ್ಮುಖನಾದವನು ಒಂದು ಅಂಶಗಳ ಕಾಲ ನನ್ನ ಒಂದು ಅಂಶ ಅನ್ನುವಂಥದ್ದು ಇಲ್ಲಿ ನಾಗನೊಟ್ಟಿಗೆ ಸೇರಿಕೊಂಡು ಇರ್ತದೆ ಅನ್ನುವಂಥ ಕಾರಣದಿಂದ ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥದ್ದು ಇತಿಹಾಸ ಪ್ರಸಿದ್ಧವಾಯಿತು. ಅದೇ ರೀತಿಯಾಗಿ ಕರ್ನಾಟಕದ ಎಲ್ಲ ಜನರಿಗೂ ಮೂಲವಾಗಿರ್ತಕ್ಕಂಥ ಸಾನ್ನಿಧ್ಯ ಯಾವುದು ಅಂತ ಕೇಳಿದರೆ ನಾಗನ ಸಾನ್ನಿಧ್ಯ ಅಥವಾ ನಾಗನ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಇರುವಂಥ ಒಂದೇ ಒಂದು ಕ್ಷೇತ್ರ ಯಾವುದು ಅಂತ ಕೇಳಿದರೆ ಅದು ಕುಕ್ಕೆ ಸುಬ್ರಹ್ಮಣ್ಯ. ಅದು ಕುಮಾರ ಪರ್ವತದ ತಟದಲ್ಲಿರುವಂಥದ್ದು. ಹಾಗೆ ಮೂಲ ನಾಗನ ಸಾನ್ನಿಧ್ಯ ಅನ್ನುವಂಥದ್ದು ಇರುವಂಥದ್ದು ಸಮೇತ ಅಲ್ಲೇ ಇರುವಂಥದ್ದು. ಇವತ್ತಿಗೂ ಸಮೇತ ಎಲ್ಲರಿಗೂ ತಿಳಿದಿರುವಂಥ ವಿಚಾರ, 7 ಹೆಡೆಯ ಸರ್ಪನ ನಾಗನ ಇರುವಂತಹ ಒಂದು ಐತಿಹ್ಯವೂ ಸಮೇತ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವಂಥದ್ದು. ಹೀಗೆ ಒಂದು 100 ಬಹಳಷ್ಟು ವರ್ಷಗಳ ಕೆಳಗಡೆ ಪಾಶ್ಚಾತ್ಯ ಹೊರದೇಶದಿಂದ ಬಂದಂಥ ಒಂದು ವ್ಯಕ್ತಿನ ಆ ಸರ್ಪನನ್ನು ನೋಡಲೇಬೇಕು ಅನ್ನುವಂಥ ಹಠಗಳನ್ನು ಹಿಡಿದಂಥದ್ದು ಉಂಟು. ಆ ಸಂದರ್ಭದಲ್ಲಿ ಅರ್ಚಕರೆಲ್ಲ ಬೇಡ ಅಂತ ಹೇಳಿದ್ರು. ಅಲ್ಲಿ ಪೂಜೆ ಪುನಸ್ಕಾರಾದಿಗಳೆಲ್ಲವನ್ನು ಮಾಡಿ ಅವನು ನೋಡಿ ಬುದ್ಧಿಭ್ರಮಣೆಯಾಗಿ ಮರಣ ಹೊಂದಿದಂಥ ಇತಿಹಾಸಗಳು ಇದೇ ಮಾಧ್ಯಮದಲ್ಲೂ
ಎಲ್ಲ ಕಡೆ ಪ್ರಸಾರವಾದಂಥ ಕಾಲ. ಯಾಕಾಗಿ ಅಂತ ಕೇಳಿದರೆ ಅಲ್ಲಿ ನಾಗ ಪ್ರತ್ಯಕ್ಷ ರೂಪವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 2 ಸಾನ್ನಿಧ್ಯಗಳಿದ್ದಾವೆ. ಒಂದು ಮೂಲ ಕುಕ್ಕೆ ಸುಬ್ರಹ್ಮಣ್ಯ, ಇನ್ನೊಂದು ಆಚರಣೆ ಅಂದರೆ ಪೂಜೆ ಮಾಡುವಂಥ ಸ್ಥಿತಿಗತಿಗಳು ಅಂತೇಳಿ. ಮೂಲ ಸಾನ್ನಿಧ್ಯದಲ್ಲಿ ಸಾಕ್ಷಾತ್ ಹುತ್ತಕ್ಕೆ ಅಂದರೆ ನಾಗನ ಸಾನ್ನಿಧ್ಯ ಇದ್ದಂಥ ಹುತ್ತಕ್ಕೇನೆ ಪ್ರತಿನಿತ್ಯ ಅಲ್ಲಿ ಪೂಜೆ ಪುನಸ್ಕಾರಾದಿಗಳಾಗುವಂಥದ್ದು. ಹಾಗೆ ಇಲ್ಲಿ ನಾಗನಿಗೆ ಕುಕ್ಕೆ ಸುಬ್ರಹ್ಮಣ್ಯದ ಸಾನ್ನಿಧ್ಯ ಭಾಗದಲ್ಲಿ ಇತರೆ ಸೇವೆಗಳೆಲ್ಲ ಏನು ನಡಿಬೇಕು ಅನ್ನುವಂಥದ್ದಿದೆ, ಆ ಸೇವೆಗಳೆಲ್ಲ ನಡೆಯುವಂಥ ಕಾಲ. ಹಾಗಾಗಿ ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಯಾರಿಗೆಲ್ಲ ಈ ಸರ್ಪನ ದೋಷ ಅನ್ನುವಂಥದ್ದಿದೆಯೋ ಅದು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದೇ ಒಂದು ಕ್ಷೇತ್ರ ಕರ್ನಾಟಕದವರಿಗೆ ಅಂತ ಹೇಳಿದರೆ ಅದು ಕುಕ್ಕೆ ಸುಬ್ರಹ್ಮಣ್ಯ ಮಾತ್ರ. ಇನ್ನು ಬೇರೆ ನಮ್ಮನೆ ಅಕ್ಕಪಕ್ಕ ನಾಗನ ಸಾನ್ನಿಧ್ಯ ಇರ್ಬೋದು, ಆದರೆ ಪುರಾಣ ಪ್ರಸಿದ್ಧವಾಗಿರುವಂಥದ್ದು, ತುಂಬ ಪುರಾತನವಾಗಿರುವಂಥದ್ದು, ಕರ್ನಾಟಕರಿಗೆ ಮೂಲವಾಗಿರ್ತಕ್ಕಂಥ ಸಾನ್ನಿಧ್ಯ ಅನ್ನುವಂಥದ್ದು ಈ ಸರ್ಪಾದಿ ಅಷ್ಟಕುಲ ನಾಗೇಂದ್ರ ಕುಕ್ಕೆ ಸುಬ್ರಹ್ಮಣ್ಯ. ಹಾಗಾದರೆ ಯಾರು ಈ ವಾಸುಕಿ? ಯಾರು? ಯಾಕೆ ಸರ್ಪನಾಗಿ ಸರೀಸೃಪನಾಗಿ ನಾಗ ಅನ್ನುವಂಥವನು ಹರಿಯುವಂತಹ ಒಂದು ಸರೀಸೃಪವಾಗಿರ್ತಕ್ಕಂತಹ ಪ್ರಾಣಿ? ಯಾಕೆ ಆ ನಾಗನಿಗೆ ಅಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾರೆ? ನಮ್ಮ ಒಂದು ಸನಾತನ ಹಿಂದೂ ಧರ್ಮದಲ್ಲಿ ಶಿವನನ್ನು ಆರಾಧನೆ ಮಾಡುವಂಥದ್ದು ಒಪ್ಬೋದು, ದೇವಿಯನ್ನು ಆರಾಧನೆ ಮಾಡುವಂಥದ್ದು ಒಪ್ಬೋದು, ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ಒಪ್ಬೋದು, ಪ್ರತ್ಯಕ್ಷವಾಗಿರ್ತಕ್ಕಂಥ ಸೂರ್ಯನನ್ನೇ ದೇವರಾಗಿ ಆರಾಧನೆ ಮಾಡುವಂಥದ್ದು ಒಪ್ಬೋದು, ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವಂಥದ್ದು ಒಪ್ಬೋದು, ಅದೇ ರೀತಿಯಾಗಿ ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು ಒಪ್ಬೋದು. ಇದು ನಾಗನ ಈ ಒಂದು ಎಲ್ಲಿಂದ ಶುರು ಆಯಿತು ಅನ್ನುವಂಥದ್ದು ನೋಡೋದಾದರೆ ಈ ಕಾಶ್ಯಪ ಮಹರ್ಷಿ ಅಂತ ಹೇಳಿ ಒಬ್ಬ ಋಷಿಗಳು. ಆ ಕಾಶ್ಯಪ ಮಹರ್ಷಿಗಳ ಅವರಿಗೆ ಪತ್ನಿಯರು ಇರ್ತಾರೆ. ಅವರಿಗೆ 12 ಜನ ಪತ್ನಿಯರು ಕಾಶ್ಯಪ ಮಹರ್ಷಿಗೆ. ಅದರಲ್ಲಿ ಒಬ್ಬರ ಹೆಸರು ಕದ್ರು ಅನ್ನುವಂಥ ಒಂದು ಹೆಣ್ಣಿನ ಹೆಸರು. ಅವರನ್ನು ಕದ್ರು, ಆ ಕದ್ರುವಿನ ಮಾನಸಾದೇವಿ ಪೂಜೆಯನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಇದೆಲ್ಲ ಗೊತ್ತಾಗ್ತಾ ಹೋಗ್ತದೆ. ಇವರಿಗೆ ಕದ್ರುವಿಗೆ ಹುಟ್ಟಿದಂತಹ ಮಕ್ಕಳಲ್ಲಿ ಈ ಕಾಶ್ಯಪ ಮತ್ತು ಕದ್ರುಗಳಿಂದ ಇಂಥ ಸಂತತಿ 9 ನಾಗನು ಹುಟ್ಟಿದನು ಅನ್ನುವಂಥ ವಿಷಯ. ಹಾಗಾದ್ರೆ ಈ ನಾಗನ ಉಲ್ಲೇಖ ಅಥವಾ ಇದು ಹೇಗೆ ಶುರು ಆಯಿತು ಅಂತ ಕೇಳಿದ್ರೆ ಕದ್ರುವಿನ 9 ಮಕ್ಕಳುಗಳೇ ಈ ಸರ್ಪಾದಿ ಅಷ್ಟಕುಲ ನಾಗೇಂದ್ರ. ಸರ್ಪನ ಕುಲ ಎಷ್ಟು ಅಂತ ಕೇಳಿದ್ರೆ ವಾಸುಕಿಯನ್ನು ಸೇರಿ 8 ಕುಲದವರು, ಅರ್ಥಾತ್ ನವನಾಗರು ಅಂತ ಹೇಳಿ ಹೇಳ್ತಾರೆ. ಆ ನವನಾಗನೂ ಸಮೇತ ಈ ನೆಲೆಸಿದಂಥದ್ದೆಲ್ಲಿ ಅಂತ ಕೇಳಿದ್ರೆ ಇದೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಆ ಒಂದು ಕಾರಣದಿಂದ ಈ ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥದ್ದು ಸರ್ಪ ಪ್ರೀತ್ಯರ್ಥವಾಗಿರುವಂಥದ್ದು ಅಥವಾ ಸರ್ಪನಿಂದ ತೊಂದರೆಗಳನ್ನು ಅನುಭವಿಸುವಂಥದ್ದು. ಹಾಗೆ ಸರ್ಪನಿಂದ ಉಂಟಾದಂಥ ಯಾವುದೇ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕಂತ ಆದರೂ ಸಮೇತ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾಗ್ತದೆ. ಇದಕ್ಕೆ ಬಹಳಷ್ಟು ಉಲ್ಲೇಖಗಳನ್ನು ಹೇಳಿದ್ದಾರೆ. ಹೆಣ್ಣು ಅನಂತೋ ಸುಂದರ ರೂಪಶ್ಚ ಅಂತ ಹೇಳಿದ್ರೆ ಅದರಲ್ಲೂ ಸುಮಾರಷ್ಟು ವಿಧಿವಿಧಾನಗಳಿದ್ದಾವೆ, ಅಂದರೆ ಸುಮಾರಷ್ಟು ಪ್ರಭೇದಗಳಿದ್ದಾವೆ. ಒಂದೊಂದು ನಾಗನನ್ನ ಆರಾಧನೆ ಮಾಡಿದ್ರೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ. ಸುಮ್ಮನೆ ನಾಗಗಳು ಅಂತ ಹೇಳೋದಿಲ್ಲ. ಅಲ್ಲಿ ಅನಂತೋ ಸುಂದರ ರೂಪಶ್ಚ ಅಂತ ಹೇಳಿದ್ರೆ ಅನಂತನಾಗಿರ್ತಕ್ಕಂಥ ನಾಗ ಅನ್ನುವಂಥವ್ನು, ನವನಾಗಗಳಲ್ಲಿ ಅನಂತನಾಗ ಅನ್ನುವಂಥವನು ತುಂಬ ಸ್ಫುರದ್ರೂಪಿ ಅಂತ ಸುಂದರವಾಗಿರ್ತಕ್ಕಂಥ ನಾಗಗಳಂತೆ. ನಂತರದಲ್ಲಿ ಗಂಡು ಸರ್ಪ ಪಣಾನಾಂ ಸಪ್ತವಾಸುಕಿ, 7 ಹೆಡೆಗಳನ್ನು ಉಳ್ಳಂಥವನೇ ವಾಸುಕಿ ಆಗಿರುವಂಥವನು. ಶಾಂತರೂಪೋ ತಕ್ಷಕಶ್ಚೈವ, ತಕ್ಷಕನಾಗಿರುವಂಥವನು, ಬಲಕ್ಕೆ ಅಧಿಪತಿಯಾಗಿರುವಂಥವನು ಅಂತ ಹೇಳಿದರೆ ಶಾಂತ ಸ್ವರೂಪವನ್ನು ಹೊಂದಿದಂಥವನು ತಕ್ಷಕನಂತೆ. ಕರಾಳ ರೂಪೋ ಕರ್ಕಾಟಕ ಅಂತೇಳಿ, ಕಾರ್ಕೋಟಕ ವಿಷ ಅಂತೇಳಿ ಕೇಳಿರ್ತೇವೆ. ಯಾವುದಾದ್ರೂ ಒಂದು ಅಸಹ್ಯವಾಗಿರುವಂಥ ಅಥವಾ ಏನಾದರೂ ನಾವು ಭಕ್ಷ್ಯಗಳನ್ನು ತಿಂತಿರುವಂತಹ ಸಂದರ್ಭದಲ್ಲಿ ಕಹಿ ಜಾಸ್ತಿ ಇತ್ತು ಅಂದ್ರೆ ಕೆಲವರು ಹೇಳಿದ್ರು ಇದು ಯಾವ ಕಾರ್ಕೋಟಕ ವಿಷನಪ್ಪ ಅಂತೇಳಿ ಹೇಳ್ತಾರೆ. ಯಾಕಾಗಿ ಹೇಳ್ತಾರೆ ಅಂತ ಕೇಳಿದ್ರೆ ಆ ಒಂದು ಕಾರ್ಕೋಟಕ ನಾಗನಿಂದ ಹೊರಹೊಮ್ಮುವಂಥ ವಿಷ ಅನ್ನುವಂಥದ್ದು ಮನುಷ್ಯನನ್ನೇ ಸುಟ್ಟಾಕುವಷ್ಟು ವಿಷರೂಪವಾಗಿರ್ತದೆ. ಅದಕ್ಕೆ ಹೇಳುವಂಥದ್ದು ಈ ಕರಾಳ ರೂಪೋ ಕರ್ಕಾಟಕ, ಅಂದರೆ ಕರಾಳ ರೂಪವನ್ನು ಹೊಂದಿದಂಥವನು ಯಾರು ಅಂತ ಕೇಳಿದರೆ ಈ ಕರ್ಕಾಟಕ ಅಂತ ಹೇಳಿ. ಪದ್ಮಾಸನಸ್ಥೋ ಪದ್ಮಃ ಅಂತ ಹೇಳಿದರೆ ಈ ಪದ್ಮನಾಗ ಅನ್ನುವಂಥದ್ದಿದೆ, ಅವನು ಪದ್ಮಾಸನ ಸ್ಥಿತನಾಗಿರ್ತಾನೆ ಅನ್ನುವಂಥ ವಿಚಾರಗಳು. ಹಾಗೆ 3 ಹೆಡೆ ಇರುವಂಥ ನಾಗನನ್ನು ಮಹಾಪದ್ಮ ಅಂತೇಳಿಯೂ ಹೇಳ್ತಾರೆ. ಅದೇ ರೀತಿಯಾಗಿ ಈ ಮೋಕ್ಷಕ್ಕೆ ಕಾರಕನಾಗಿರುವಂಥವನು ಈ ಮಹಾಪದ್ಮನಾಗಿರುವಂಥವನು. ಅದೇ ರೀತಿಯಾಗಿ ಶಂಕರೂಪೋ ಶಂಕಶ್ಚ, ಈ ಕಿವಿಗಳ ರೋಗಗಳು ಉಂಟಾದಂಥ
ಆದಂಥ ಸಂದರ್ಭಗಳಲ್ಲಿ ಈ 3 ಹೆಡೆಯ ಅಂತ ಹೇಳಿದ್ರೆ ಶಂಕರೂಪನಾಗಿರ್ತಕ್ಕಂತಹ ನಾಗನನ್ನ ಆರಾಧನೆ ಮಾಡೋದ್ರಿಂದ ಕಿವಿಗೆ ಸಂಬಂಧಿತವಾಗಿರ್ತಕ್ಕಂಥ ರೋಗಗಳು ಅನ್ನುವಂಥದ್ದು ನಾಶವಾಗ್ತದೆ. ವೃತ್ತರೂಪೋ ಗುಳಿಕಃ ಅಂತ ಹೇಳಿದ್ರೆ ಗುಳಿಕನಾಗಿರ್ತಕ್ಕಂತಹ ನಾಗನನ್ನು ನಾವು ಆರಾಧನೆ ಮಾಡೋದ್ರಿಂದ ಅವನು ವೃತ್ತರೂಪನಾಗಿರ್ತಾನೆ. ಈ ಕಣ್ಣಿಗೆ ಸಂಬಂಧಿತವಾಗಿರ್ತಕ್ಕಂತಹ ಸಮಸ್ಯೆಗಳಿತ್ತು ಅಂತಾದ್ರೆ ಅದು ದೋಷ ಪರಿಹಾರ ಆಗ್ತದೆ. ಅಥವಾ ಈ ನಂತರದಲ್ಲಿ ಪಾಪಹರನಾಗಿರ್ತಕ್ಕಂಥ 5 ಹೆಡೆಯ ಆದಿಶೇಷನನ್ನ ಆರಾಧನೆ ಮಾಡುವಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂತಹ ಪಾಪಗಳನ್ನು ಸಂಹಾರ ಮಾಡ್ತದೆ ಅನ್ನುವಂಥದ್ದು. ಇಲ್ಲಿ ನವನಾಗಗಳಿಗೂ ಸಮೇತ ವಿಶೇಷವಾಗಿರ್ತಕ್ಕಂತಹ ಯೋಗಗಳನ್ನು ಹೇಳಿದ್ದಾರೆ. ಯಾಕೆ ಅಂತ ಕೇಳಿದರೆ ಒಂದೇ ನಾಗನನ್ನು ನಾವು ಆರಾಧನೆ ಮಾಡುವಂಥದ್ದಲ್ಲ. ಆ ನಾಗನಲ್ಲೂ ಬಹಳಷ್ಟು ವಿಧಿವಿಧಾನಗಳಿದ್ದಾವೆ, ಬಹಳಷ್ಟು ಪ್ರಭೇದಗಳಿದ್ದಾವೆ. ಆ ಜಾತಕದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ದೋಷಗಳಿದೆ ಅನ್ನುವಂಥದ್ದನ್ನು ಚಿಂತನೆ ಮಾಡಿ ನಂತರದಲ್ಲಿ ವಿಚಾರಗಳನ್ನು ಮಾಡಬೇಕು. ಕೆಲವೊಂದು ಈ ನಾಗನ ದೋಷಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂಥದ್ದು ನಾಗನ ಬಿಲಗಳನ್ನು. ಹಾಗಾದರೆ ಈ ಸರ್ಪದೋಷಗಳು ಹೇಗೆ ಬರ್ತದೆ ಅಂತ ಕೇಳಿದರೆ ಸರ್ಪ ಬಿಲಹನನ ಅಂತ ಹೇಳಿದರೆ ಸರ್ಪ ವಾಸ ಮಾಡುವಂಥ ಜಾಗವನ್ನು ನಾಶಪಡಿಸುವಂಥದ್ದು. ಹಾಗೆ ಓಡಾಡುವಂಥ ಸರ್ಪ ವಾಸ ಮಾಡುವಂಥ ಜಾಗದಲ್ಲಿ ನಾವು ಮನೆಯನ್ನು ಕಟ್ಟುವಂಥದ್ದು. ಅದಾದ ನಂತರದಲ್ಲಿ ಸರ್ಪನನ್ನು ಒದಿಸುವಂಥದ್ದು, ಅರ್ಥಾತ್ ಹೊಡೆದು ಹಾಕುವಂಥದ್ದು, ಅಥವಾ ಸರ್ಪನ ಮರಿಮೊಟ್ಟೆಗಳನ್ನು ನಾಶ ಮಾಡುವಂಥದ್ದು. ಹಾಗೆ ನಾಗನ ಪೂಜೆಗಳನ್ನು ಮಾಡುವಂಥದ್ದನ್ನು ಅವಹೇಳನ ಮಾಡುವಂಥದ್ದು. ಅದೇ ರೀತಿಯಾಗಿ ಸರ್ಪನನ್ನು ಹೊಡೆದು ಹಾಕುವಂಥದ್ದಾಗಿರಬಹುದು, ಅಥವಾ ಮರಿಮೊಟ್ಟೆಗಳನ್ನು ನಾಶ ಮಾಡುವಂಥದ್ದಾಗಿರಬಹುದು, ಅಥವಾ ಸರ್ಪನ ವಿಷವನ್ನು ಸಂಗ್ರಹಿಸುವಂಥದ್ದಾಗಿರಬಹುದು. ಇವೆಲ್ಲವೂ ಸಮೇತ ಏನಾಗ್ತದೆ ಅಂತ ಕೇಳಿದರೆ ಸರ್ಪನಿಂದ ಉಂಟಾಗುವಂಥ ದೋಷಗಳಿಗೆ ಕಾರಣರಾಗ್ತಾರೆ. ಅಂತಹ ಎಲ್ಲ ದೋಷಗಳಿಗೂ ಸಮೇತ ಪರಿಹಾರ ಆಗಬೇಕು ಅಂತಾದರೆ ನಾವು ಮೂಲ ಸಾನ್ನಿಧ್ಯವಾಗಿರ್ತಕ್ಕಂಥ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಬರಬೇಕಾಗ್ತದೆ. ಸರ್ಪಕ್ಕೆ ತುಂಬ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ತುಂಬ ವಿಶೇಷವಾಗಿರ್ತಕ್ಕಂಥ ಪ್ರತ್ಯಕ್ಷ ರೂಪವಾಗಿರ್ತಕ್ಕಂಥ ದೇವತೆ ಯಾವುದು ಅಂತ ಕೇಳಿದರೆ ಇಲ್ಲಿರುವಂಥದ್ದು ಎರಡೇ. ಒಂದು ಪ್ರತ್ಯಕ್ಷ ಸೂರ್ಯ ನಮಸ್ಕಾರ, ಇನ್ನೊಂದು ಪ್ರತ್ಯಕ್ಷ ನಾಗ. ಅವನು ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡಲಿಕ್ಕಾಗಿ ಬಂದಿರುವಂಥದ್ದು. ಹಾಗಾಗಿ ಈ ನಾಗನಿಗೆ ಬಹಳಷ್ಟು ವಿಶೇಷಗಳನ್ನು ಹೇಳಿದ್ದಾರೆ. ಅಂತಹ ದೋಷಗಳ ಪರಿಹಾರ ಆಗಬೇಕು ಅಂತಾದರೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು, ಕರ್ನಾಟಕದವರೇ ಆದ್ದರಿಂದ. ಅದಕ್ಕಾಗಿ ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವಾನುದೇವತೆಗಳು ಹೆಚ್ಚಿನ ಪೂಜೆ ಪುನಸ್ಕಾರಾದಿಗಳು ನಡೀತದೆ. ಎಲ್ಲಿ ಹೆಚ್ಚು ಪೂಜೆ ಪುನಸ್ಕಾರಾದಿಗಳು, ಎಲ್ಲಿ ಹೆಚ್ಚು ಶಕ್ತಿ ಜಾಸ್ತಿ ಇರ್ತದೆಯೋ ಎಲ್ಲ ಜನರು ಸಮೇತ ಅಲ್ಲಿ ಹೋಗ್ತಾರೆ. ನೋಡಿರ್ಬೋದು ನೀವು, ಬಹಳಷ್ಟು ಜನ ರಶ್ ಇರುವಂಥ ಕ್ಷೇತ್ರಗಳಲ್ಲೆಲ್ಲರೂ ಸಮೇತ ಅಲ್ಲೆಲ್ಲೂ ಪೂಜೆ ಪುನಸ್ಕಾರಾದಿಗಳು, ಎಲ್ಲೋ ದೇವ್ರ ಮೈ ಮೇಲೆ ಬಂದು ಮಾತಾಡೋದು ಇವೆಲ್ಲ ಏನೂ ಇರಲ್ಲ. ಅಲ್ಲಿ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಪೂಜೆಗಳು ನಡೀತಾ ಇರ್ತದೆ. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥದ್ದು ಕರ್ನಾಟಕರಿಗೆ ಈ ಸರ್ಪದೋಷವನ್ನು ನಿವೃತ್ತಿ ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅಂತೇಳಿ ಹೇಳ್ಬೋದು. ಓಕೆ ಗುರೂಜಿ, ಇದೀಗ ಪೌರಾಣಿಕ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ರಿ, ಇದ್ರ ವೈಶಿಷ್ಟ್ಯತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಸುಬ್ರಹ್ಮಣ್ಯ ವೈಶಿಷ್ಟ್ಯತೆ, ವಿಶೇಷತೆ. ಇಲ್ಲಿ ವೈಶಿಷ್ಟ್ಯ ಅಂತ ಹೇಳಿದ್ರೆ ನಾಗನ ಕ್ಷೇತ್ರ ಆಗಿರುವಂತ ಕಾರಣದಿಂದ ಇಲ್ಲಿ ಪ್ರತಿನಿತ್ಯವೂ ಸಮೇತ ಸರ್ಪ ಸಂಸ್ಕಾರಾದಿಗಳು. ಸರ್ಪ ಸಂಸ್ಕಾರವನ್ನ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಯಾವ್ದಾದ್ರೂ ನಾಗನ ಮರಿಮೊಟ್ಟೆಗಳನ್ನ ನಾಶ ಮಾಡಿದಂಥದ್ದು ಅಥವಾ ಸರ್ಪನನ್ನ ಹೊಡೆದು ಹಾಕಿರುವಂಥದ್ದು ಇದೆಲ್ಲ ಇತ್ತು ಅಂತ ಆದ್ರೆ ಅಲ್ಲಿ ಸರ್ಪ ಸಂಸ್ಕಾರ ಅನ್ನುವಂಥ ಒಂದು ಕರ್ಮಾಂಗವನ್ನ ಮಾಡ್ತಾರೆ. ಯಾಕಾಗಿ ಈ ಸರ್ಪ ಸಂಸ್ಕಾರವನ್ನ ಮಾಡ್ತಾರೆ ಅಂತ ಕೇಳಿದ್ರೆ, 2 ನಾಗಗಳನ್ನ ಇಟ್ಕೊಳ್ಳುವಂಥದ್ದು. ಒಂದು ನಾಗ ಅನ್ನುವಂಥದ್ದು ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ನಾಗನನ್ನ ಹಿಡಿದುಕೊಂಡು, ಒಂದು ನಾಗ ಅನ್ನುವಂಥದ್ದು ಬದುಕಿರುವಂಥ ನಾಗ, ಇನ್ನೊಂದು ಸತ್ತಿರುವಂತಹ ನಾಗ ಅಂತ ಹೇಳಿ ಅದಕ್ಕೆ ಸರ್ಪ ಸಂಸ್ಕಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಕುಟುಂಬದಲ್ಲಿ ಯಾರು ಸರ್ಪ ವಧೆಯನ್ನ ಮಾಡಿದ್ರೋ ಅಂತಹ ಪ್ರೇತಗಳು ಬಂದು ಈ ಸತ್ತಂತ ನಾಗದೊಟ್ಟಿಗೆ ಸೇರಿಕೊಂಡು ಅದನ್ನ ಚಿತೆಯಲ್ಲಿ ದಹನ ಮಾಡುವಂತಹ ಕೆಲಸಗಳು. ಇನ್ನೊಂದು ನಾಗನನ್ನ, ಬದುಕಿರುವಂತ ನಾಗನನ್ನ ಹುತ್ತದತ್ರ ಬಿಟ್ಟು ಆ ನಾಗ ಬದುಕಿರುವಂತ ನಾಗನನ್ನ ನಾವು ಹುತ್ತಕ್ಕೆ ಬಿಟ್ಟಿದ್ದೇವೆ ಅನ್ನುವಂಥ ಭಾವನೆ ಬರ್ಲಿಕ್ಕೋಸ್ಕರವಾಗಿ ಆಗ ಏನಾಗ್ತದೆ, ಆ ಒಂದು ಸತ್ತಂತ ನಾಗನಿಗೆ ಸಂಸ್ಕಾರಾದಿಗಳಾಗ್ತದೆ, ಅದು ಮೋಕ್ಷ ಸಿಗ್ತದೆ ಅನ್ನುವಂಥ ಕಾರಣದಿಂದ ಈ ಸರ್ಪ ಸಂಸ್ಕಾರಾದಿಗಳನ್ನ ಮಾಡುವಂಥದ್ದು. ಇನ್ನು ನಾಗ ಪ್ರತಿಷ್ಠೆ ಅಂತ ಹೇಳಿ ಮಾಡ್ತಾರೆ. ಕೆಲವರಿಗೆ ಈ ನಾಗನ ತೊಂದರೆಗಳಿಂದ ಜೀವ ಹೋಗುವಂತಹ ಸ್ಥಿತಿಗಳಿರ್ತದೆ. ಇವತ್ತಿಗೂ ಕೆಲವೊಂದು ಕ್ಷೇತ್ರಗಳಲ್ಲಿ, ಅಂದ್ರೆ ಆ ಪ್ರಾಂತ್ಯ ಪರಶುರಾಮ ಕ್ಷೇತ್ರದಲ್ಲಿ ಹೇಳ್ತಾರೆ, ಜೀವಕ್ಕೊಂದು ಜೀವವನ್ನು ಕೊಟ್ರೆ ನಮ್ಮ ಜೀವ ಉಳಿತದೆ ಅಂತ ಹೇಳಿ. ಅರ್ಥಾತ್ ಯಾರ ಮನಸ್ಥಿತಿ ಜೀವ ಹೋಗುವಂತ ಸ್ಥಿತಿಗತಿಗಳಿರ್ತದೋ ಅಂಥವರು ನಾಗನಿಗೆ ನಾನೊಂದು ಪ್ರತಿಷ್ಠೆಯನ್ನು ಮಾಡ್ತೇನೆ ಅಂತ ಹೇಳಿ ಹರಕೆ ಮಾಡಿಕೊಂಡ್ರೆ ಎಷ್ಟೋ ಜನ ಆ ರೋಗಗಳಿಂದ ವಿಮುಕ್ತರಾಗಿ ಗುಣಮುಖರಾದಂಥದ್ದನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆಗಳನ್ನ ಮಾಡುವಂಥದ್ದು. ಇನ್ನು ಆಶ್ಲೇಷ ಬಲಿ ಅನ್ನುವಂಥದ್ದು, ಆಶ್ಲೇಷ ಬಲಿ ಮಾಡಲಿಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಪೂರ್ವದಲ್ಲಿ ಈ ಒಂದು ಯಾಗವನ್ನ ಮಾಡ್ತಾ ಇರ್ತಾರೆ. ಆ ಯಾಗವನ್ನ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಯಾಗಕ್ಕೆ ಆಹುತಿಯಾಗಿ ಏನು ಹಾಕ್ತಿರ್ತಾರೆ ಅಂತ ಕೇಳಿದ್ರೆ, ಈ ಸರ್ಪಾದಿ ಅಷ್ಟಕುಲ ನಾಗೇಂದ್ರನ ಎಲ್ಲ ನಾಗನನ್ನ ಸಮೇತ ಆಹುತಿ ರೂಪದಲ್ಲಿ ಹೋಮಕ್ಕೆ ಹಾಕ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ
ಆ ಒಂದು ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಬ್ರಾಹ್ಮಣನ ರೂಪದಲ್ಲಿ ಬಂದು ಅವರನ್ನು ವಧಿಸಿ ಆ ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿಬಿಡ್ತಾರೆ. ಆ ನಿಲ್ಲಿಸಿದಂಥ ಸಂದರ್ಭಗಳಲ್ಲಿ ಆ ಹೋಮಕ್ಕೆ ಹಾಕಿ ಉರಿತಿದ್ದಂಥ ಸತ್ತಂಥ ನಾಗಗಳಿಗೆ ಪಿಂಡ ಪ್ರದಾನಾದಿಗಳನ್ನು ಮಾಡುವಂಥದ್ದು, ಬದುಕಿದಂಥ ನಾಗನಿಗೆ ಹಾಲನ್ನು ಹಾಕುವಂಥದ್ದು, ಅರಿಶಿನವನ್ನು ಹಾಕುವಂಥದ್ದು. ಅದಕ್ಕಾಗಿ ನೋಡಿ ಸುಟ್ಟಾಗ ಹೇಳ್ತಾರೆ ಹಾಲನ್ನು ಹಾಕಿ ತುಪ್ಪವನ್ನು ಹಾಕಿ ಅದು ತಂಪು ಮಾಡುವಂಥ ಕೆಲಸ ಮಾಡಬೇಕು. ಹಾಗಾಗಿ ಈ ಆಶ್ಲೇಷ ಬಲಿಯನ್ನು ಮಾಡುವಂಥದ್ದು, ಆ ಒಂದು ವಿಚಾರಗಳಲ್ಲಿ ಸತ್ತು ಹೋದಂಥದ್ದು ಅಥವಾ ಬದುಕು ಉಳಿದಂಥವರಿಗೆ ಆಶ್ಲೇಷ ಬಲಿಯನ್ನು ಮಾಡುವಂಥ ಮುಖಾಂತರವಾಗಿ ತೃಪ್ತಿ ಮಾಡುವಂಥದ್ದು. ಇಲ್ಲಿ ಬೇರೆ ಯಾವ ಕೆಲಸವನ್ನು ಮಾಡೋದಿಲ್ಲ. ಸರ್ಪನ ಪ್ರೀತ್ಯರ್ಥವಾಗಿ ಇಷ್ಟು ಕೆಲಸವನ್ನು ಮಾಡುವಂಥದ್ದು, ಅಥವಾ ಸರ್ಪನಿಗೆ ನವಕ ಪ್ರಧಾನ ಕಲಶಾಭಿಷೇಕಗಳು ಅನ್ನುವಂಥದ್ದಿದೆ, ಅಥವಾ ಸರ್ಪನ ಮೂಲಮಂತ್ರ ಹವನಗಳು ಅನ್ನುವಂಥದ್ದಿದ್ದಾವೆ. ಇವುಗಳನ್ನೆಲ್ಲ ಯಾಕಾಗಿ ಮಾಡುವಂಥದ್ದು ಅಂತ ಕೇಳಿದರೆ, ಸರ್ಪನ ಮಾಡಿದಂತಹ ಪಾಪಗಳನ್ನು ಕಳ್ಕೊಳ್ಳಿಕ್ಕೋಸ್ಕರವಾಗಿ ಆ ಒಂದು ದೇವತಾರಾಧನೆಯನ್ನು ಮಾಡಿ ನಾವು ಅನುಗ್ರಹವನ್ನು ಪಡ್ಕೊಳ್ಬೇಕು. ಈ ಎಲ್ಲ ಕರ್ಮಾಂಗಗಳು ವಿಧಿಯುಕ್ತವಾಗಿ ಸಾಮೂಹಿಕವಾಗಿ ಎಲ್ಲ ನಡೆಯುವಂಥದ್ದೆಲ್ಲಿ ಅಂತ ಕೇಳಿದರೆ ಕೇವಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾತ್ರ. ಅವ್ರು ಯಾವುದೋ ಹಣಕ್ಕಾಗ ಅಲ್ಲಿ ಯಾರು ಮಾಡೋದಿಲ್ಲ. ಅಲ್ಲಿ ಸಂಪ್ರದಾಯ ಇದನ್ನು ಮಾಡಬೇಕು, ಇಷ್ಟು ವರ್ಷಗಳಿಂದ ಆಚರಣೆ ಮಾಡಿ 5,000 ವರ್ಷದಿಂದ ದೇವತೆಗಳು ಅಲ್ಲಿ ಬಂದು ನೆಲೆಸಿದಂಥ ಜಾಗ. ಆದ್ದರಿಂದ ಆ ಒಂದು ಕ್ಷೇತ್ರದಲ್ಲಿ ಸರ್ಪನ ಎಲ್ಲ ದೋಷಗಳು ಪರಿಹಾರ ಆಗ್ತದೆ. ಆದ್ದರಿಂದ ಈ ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥ ಕ್ಷೇತ್ರಕ್ಕೆ ಇಷ್ಟು ಇತಿಹಾಸಗಳಿದ್ದಾವೆ. ಓಕೆ ಗುರೂಜಿ, ಇದೀಗ ಕುಕ್ಕೆಗೆ ಹೋಗುವಂತಹ ಪರಿಸ್ಥಿತಿ ಮಾನವನ ಜನ್ಮದಲ್ಲಿ ಯಾಕಾಗಿ ಬಂತು? ಕುಕ್ಕೆಗೆ ಹೋಗುವಂಥದ್ದಂತ ಕೇಳಿದರೆ ಹೇಗೆ, ಈಗ ನಾವು ನೋಡಿ ಯಾವುದೋ ಒಂದು ರೋಗ ಬಂದಿದೆ ಅಂತ ಆದರೆ ಆ ರೋಗವನ್ನು ಗುಣಪಡಿಸುವಂತಹ ವ್ಯಕ್ತಿ ಹತ್ರ ನಾವು ಹೋಗ್ತೇವೆ. ಈಗ ತಲೆನೋವಿತ್ತು ಅಂತ ಆದರೆ ಅದರಲ್ಲಿ ಯಾರು ತುಂಬ ಪರಿಪಕ್ವವಾಗಿದ್ದಾರೆ ಅವ್ರ ಹತ್ರ ಹೋಗಿ ಹೇಗೆ ನಾವು ಟ್ರೀಟ್ಮೆಂಟ್ ತಗೊಳ್ತೇವೆಯೋ, ಈ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಇರೋದು ಒಂದೇ ಕ್ಷೇತ್ರ, ಅದು ಕುಕ್ಕೆ ಸುಬ್ರಹ್ಮಣ್ಯ. ಹಾಗಾಗಿ ನಾವು ಕ್ಷೇತ್ರಕ್ಕೆ ಹೋಗಬೇಕಾಗ್ತದೆ. ಈಗಿನ ಕಾಲದಲ್ಲೆಲ್ಲ ನಮ್ಮ ಹತ್ರ ಕಾರ್ ಇರ್ಬೋದು, ಅಥವಾ ಬೈಕ್ ಇರ್ಬೋದು, ಅಥವಾ ನಾವು ಬಸ್ನಲ್ಲಿ ಹೋಗ್ಬೋದು. ಹಿಂದಿನ ಕಾಲದಲ್ಲಿ ಹೇಗೆ ಅಂತ ಕೇಳಿದರೆ, ಯಾತ್ರೆ ಮಾಡೋದು ಅಂತ ಕೇಳಿದರೆ ಒಂದೊಂದು ತಿಂಗಳು 2-2 ತಿಂಗಳು ಮುಂಚೆ ಮನೆ ಬಿಡ್ತಾ ಇದ್ರು. ಯಾಕೆ ಅಂದರೆ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ತಾ ಇದ್ರು, ಪಾದಯಾತ್ರೆಗಳನ್ನು ಮಾಡ್ತಿದ್ರು. ಯಾಕೆ ಅಂದರೆ ದೇವರನ್ನ ನೋಡುವಾಗ ಸುಖವಾಗಿ ನಮಗೆ ದರ್ಶನ ಸಿಗಬಾರ್ದು, ನಮ್ಮ ಪಾಪಗಳು ದಹಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಅವರ ಮನೆಯಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆದರೆ ಈಗಿನ ಕಾಲದಲ್ಲಿ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಲಿಕ್ಕೂ ಆಗದಲ್ಲೇ ಇರುವಂಥ ಪರಿಸ್ಥಿತಿ. ಯಾಕಾಗಿ ಅಂದರೆ ನಾವಷ್ಟು ಸೋಮಾರಿತನದ ಪರಮಾವಧಿಗಳು ಈ ರೀತಿ ಆಗಿದೆ ಅನ್ನುವಂಥ ವಿಚಾರಗಳು. ಹಾಗಾಗಿಯೇ ಆ ಒಂದು ಕ್ಷೇತ್ರದಲ್ಲಿಯೇ ನಾಗನ ದೋಷಗಳು ಅನ್ನುವಂಥದ್ದು ಪರಿಹಾರ ಆಗುವುದಾದ್ರಿಂದ ಕರ್ನಾಟಕದಲ್ಲಿ ವಾಸ ಮಾಡುವಂಥ ಎಲ್ಲ ಜನರಿಗೂ ಸಮೇತ ಅದೇ ಕ್ಷೇತ್ರವಾಗಿರ್ತದೆ. ಎಲ್ಲಿ ದೇವತೆಗಳ ಆರಾಧನೆ ಅನ್ನುವಂಥದ್ದು ಹೆಚ್ಚಿರ್ತದೆಯೋ ಅಲ್ಲಿ ಭಗವಂತನ ಅನುಗ್ರಹ ಅನ್ನುವಂಥದ್ದು ಇರ್ತದೆ. ಯಾಕೆ ಅಂತ ಕೇಳಿದರೆ, ದೇವರಿಗಾದರೂ ಒಂದು ಶಕ್ತಿ ಬೇಕಲ್ಲ. ಈಗ ನಾವು ಹಿಡ್ಕೊಂಡಿರೋ ಮೊಬೈಲಿಗೆ ನಾವು ದಿನ ಚಾರ್ಜ್ ಮಾಡ್ತೇವೆ ಅಂತ ಆದರೆ ದೇವರಿಗೂ ಒಂದು ಶಕ್ತಿ ಬೇಕು. ಆ ದೇವರಿಗೆ ಶಕ್ತಿ ಹೇಗೆ ಬರ್ತದೆ ಅಂತ ಕೇಳಿದರೆ, ಭಕ್ತರ ಭಕ್ತಿಯ ದೇವರಿಗೆ ಶಕ್ತಿ. ನೀವು ಕಪಟ ಭಕ್ತಿ ತೋರಿಸಿದ್ರಿ ಅಂತ ಆದರೆ ನಮ್ಮ ಹಿಂದೂ ಧರ್ಮವನ್ನು ನಾವೇ ಹಾಳು ಮಾಡಿದಂಥ ಲೆಕ್ಕ. ಮೊದಲು ನಮಗೆ ನಂಬಿಕೆ ಬೇಕು, ಅಥವಾ ದೇವರಿಗೆ ನಾವು ಮೊದಲು ಶರಣಾಗತಿ ಆಗಬೇಕು. ಈಗ ನಾವೇ ಮನುಷ್ಯರಾದವರೇ ಇಲ್ಲ ಅಂತ ಹೇಳಿದರೆ ದೇವರು ಅನ್ನೋದು ಇರೋದಿಲ್ಲ ಅನ್ನುವಂಥ ಭಾವನೆಗೆ ನಾವು ಹೋಗ್ತೇವೆ. ಹಾಗಾಗಿ ಇಲ್ಲಿ ನಾವು ಬದುಕಿರುವಂಥದ್ದೇ ಭಗವಂತನ ಅನುಗ್ರಹದಿಂದ. ಆದ್ರಿಂದ ಯಾವ ಕಷ್ಟಗಳಿಗೆ ಯಾವ ಪರಿಹಾರಗಳನ್ನು ಶಾಸ್ತ್ರ ರೀತಿಯಾಗಿ ತೋರಿಸ್ತಾರೆಯೋ ಅದನ್ನ ಮಾಡಿದ್ರೆ ಮಾತ್ರ ನಮಗೆ ಫಲ ಸಿಗುವಂಥದ್ದು. ಹಾಗೆ ನಾಗನ ಸಂಬಂಧಿತವಾಗಿರ್ತಕ್ಕಂಥ ಯಾವುದೇ ದೋಷಗಳಿದ್ರೂ ಸಮೇತ ಅದಕ್ಕೆ ನಾವು ಕುಕ್ಕೆಗೆ ಹೋಗಬೇಕಾಗ್ತದೆ. ಓಕೆ ಗುರುಜಿ, ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಗುರುಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು. ಆದಷ್ಟು ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ ಮಾತನಾಡಿ, ಜೊತೆಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ನಿಂತ್ಕೊಂಡು ಮಾತನಾಡಿ ಅಂತ ಹೇಳ್ತಾ ಗುರುಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್? 13/2/1980. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. 1980. ಸಮಯ ಏನಾದರೂ ಗೊತ್ತಾ? ಸಮಯ ಬೆಳಿಗ್ಗೆ 5 ಗಂಟೆ. 5 ಗಂಟೆ, ಬೆಳಗ್ಗೆ 5 ಗಂಟೆ ಅಲ್ವಾ? ಸರಿ, ಹೇಳಿ ಈಗ. ಅದೇ ಏನಂದ್ರೆ ಗುರುಜಿ, ಏನಂತಂದ್ರೆ ಲಾಸ್ಟ್ ಟೈಮ್ ಒಂದು ಆರೋಗ್ಯದಲ್ಲಿ ತೊಂದರೆ ಇರೋದ್ರಿಂದ ಧನ್ವಂತರಿ ಹೋಮವನ್ನ ಮಾಡ್ಕೊಟ್ಟಿದ್ವಿ. ಎಲ್ಲಾ ಸಮಸ್ಯೆ ಪರಿಹಾರ ಆಗಿದೆ ನನಗೆ, ಏನು ತೊಂದರೆಗಳಾಗಿಲ್ಲ. ಇವಾಗ ಚೆನ್ನಾಗಿದ್ದೀನಿ. ತುಂಬಾ ಆರೋಗ್ಯದಲ್ಲಿ ತೊಂದರೆಗಳಿತ್ತು, ಇವಾಗ ಹೋಮ ಮಾಡ್ಕೊಟ್ಟಿದ್ರೆ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಈಗ ಆಪರೇಷನ್ ಬೇಕಂತ ಹೇಳಿದ್ದೆಲ್ಲ ಏನು ಆಪರೇಷನ್ ಮಾಡ್ಲಿಲ್ವಾ? ಮಾಡ್ಲಿಲ್ಲ ಆಪರೇಷನ್. ಒಳ್ಳೇದಾಯ್ತು ಹಾಗಾದ್ರೆ. ಹಾ, ಈಗ ವ್ಯವಹಾರವನ್ನು ಮಾಡ್ತಿದ್ದೀರಾ? ಹೌದೌದು. ಏನಕ್ಕೆ ಸಂಬಂಧಿತವಾಗಿರುವಂತದ್ದು ಅದು? ಇದು ಯಾವ ತರ ಅಂತಂದ್ರೆ ಒಂದು ಪೇಂಟ್ ಅಂಗಡಿ. ಪೇಂಟ್ ಅಂಗಡಿ.
ಪೇಂಟ್ ಬಿಸ್ನೆಸ್ ನಡೀತಾ ಇದೆ. ಹಾ 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 ಒಂದ್ 30 ಜನ ಎಂಪ್ಲಾಯೀಸ್ ಅವ್ರೆ. ಹಾ ಹಾ ಇದು ಈಗ ಶುರು ಮಾಡಿ ಆಯ್ತಾ? ಶುರು ಮಾಡಿ 2 ವರ್ಷ ಆಯ್ತು ಗುರುಜಿ. ಅದೀಗ ಏನಾಗ್ತಾ ಇದೆ ಈಗ ತೊಂದರೆಗಳು? ಸ್ವಲ್ಪ ವ್ಯಾಪಾರ ಡಲ್ ಆಗಿದೆ. ನಿಮ್ಮ ಮನೆ ದೇವ್ರು ಯಾವುದು? ಬುಲ್ಕಟ್ಟಮ್ಮ. ಹಾ ಹಾ ಆ ದೇವಿಗೆ ಪ್ರಾರ್ಥನೆ ಮಾಡಿ ಒಂದು 108ರಲ್ಲಿ ಒಂದು ಸಂಖ್ಯೆ ಹೇಳಿ ನೋಡುವ. 60 ಗುರುಜಿ. 60. ಇಲ್ಲಿ ನೋಡಿ, ಒಂದು ನೀವಿರುವಂಥ ಜಾಗದಲ್ಲಿ ಉತ್ತಮವಾಗಿ ವ್ಯಾಪಾರ ಆಗ್ತಿದ್ದಂತಹ ಜಾಗ ಅದು. ಆದರೆ ಈಗ ಕಳೆದ ಒಂದು 3.5-4 ತಿಂಗಳಿಂದ ಸ್ವಲ್ಪ ವ್ಯಾಪಾರ ಅನ್ನುವಂಥದ್ದು ಕಟ್ಟಾಗ್ತಿರುವಂಥ ಲಕ್ಷಣಗಳು. 100 ರೂಪಾಯಿ ಆಗುವಂಥ ಜಾಗದಲ್ಲಿ ಒಂದು 20-30 ರೂಪಾಯಿ ಆಗುವಂಥ ಲಕ್ಷಣಗಳು ಕಾಣಿಸ್ತಿದೆ. ಹೌದು ಗುರುಜಿ, ಖಂಡಿತ. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ನೀವು ಮಾಡುವಂಥ ವೃತ್ತಿಯನ್ನೇ ಅದೇ ರಸ್ತೆಯ ಆಸುಪಾಸಿನಲ್ಲೂ ನೂತನವಾಗಿ ಒಂದು ಅದಕ್ಕೆ ಸಂಬಂಧಿತವಾಗಿರುವಂಥ ಅಂಗಡಿ ಅನ್ನುವಂಥದ್ದು ಓಪನ್ ಆಗಿರುವಂಥ ಲಕ್ಷಣಗಳು ಇದೆ. ಗುರುಜಿ 2 ಓಪನ್ ಆಗಿದ್ದಾವೆ, 2 ಅಂಗಡಿ ಓಪನ್ ಆಗಿದ್ದಾವೆ. ಅದೇ ಈಗ ಒಂದು ಏನಾಗ್ತಿದೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಬಾಧೆಗಳು ಅನ್ನುವಂಥದ್ದು ಸುಮಾರಷ್ಟಿದೆ. ಅಂತ ಹೇಳಿದರೆ ಶತ್ರುಕೃತವಾಗಿರುವಂಥ ಕ್ರಿಯೆಗಳು, ಕೆಲವೊಂದು ಮನಸ್ತಾಪಗಳು ನಡೀತು. ಈ ಒಂದು 2 ತಿಂಗಳ ಹಿಂದೆ ಸ್ವಲ್ಪ ಹಣದ ವಿಚಾರಕ್ಕೋ ಅಥವಾ ಭೂಮಿಯ ವಿಚಾರಕ್ಕೋ ಸ್ವಲ್ಪ ಮನಸ್ತಾಪಗಳು, ಜಗಳ ಏನಾದರೂ ಆಯ್ತಾ ಯಾರ ಹತ್ರನಾದರೂ? ಗುರುಜಿ ಅದರ ಸ್ವಲ್ಪ ಸೈಡ್ ಎಫೆಕ್ಟ್ ಇದೆ. ಅಂದರೆ ಅವರೇನೋ ದೂರು ಕೊಟ್ಟಂಥದ್ದು ಮತ್ತೊಂದೋ ಇದೆ. ಒಂದು ಕೆಲಸ ಮಾಡಿ, ಒಂದು ತೆಂಗಿನಕಾಯನ್ನು ನೀವಿರುವಂತಹ ಜಾಗ, ಯಾವ ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಆ ಜಾಗದ ಎಲ್ಲ ಜಾಗಗಳಿಗೆ ಹೋಗಿ. ಅಂತ ಹೇಳಿದ್ರೆ ಒಳಗಡೆ ಎಲ್ಲ ಹೋಗಿ, ಸ್ಟೋರ್ ರೂಮ್ ಆಗಿರ್ಬೋದು, ಕ್ಯಾಶ್ ಬಾಕ್ಸ್ ಆಗಿರ್ಬೋದು, ಎಲ್ಲ ಕಡೆ ಸುತ್ತುಬರಿಸಿ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ. ಇದೇನೋ ಸ್ವಲ್ಪ ಶತ್ರುಕೃತವಾಗಿ ದೂರನ್ನು ಕೊಟ್ಟಂಥ ಲಕ್ಷಣಗಳಿದೆ. ನಿಮಗೆ ವ್ಯಾಪಾರ ಒಂದೇ ಆಗ್ತಾ ಇಲ್ಲ ಅಂತಲ್ಲ, ಆರೋಗ್ಯದಲ್ಲೂ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದೆ. ಅಂತ ಹೇಳಿದರೆ ಸುಸ್ತಾಗೋದು, ಅಥವಾ ಅಂಗಡಿಯ ವಿಚಾರಗಳಲ್ಲಿ ಬೇಡ ಇವತ್ತೊಂದು ದಿನ ಅಂಗಡಿಗೆ ಹೋಗೋದು ಬೇಡ, ರಜೆ ಮಾಡಿ ಮನೇಲಿರುವ ಅಂತ ಅಂದ್ಕೊಳ್ಳೋದು, ಈ ಥರದ್ದೆಲ್ಲ ಭಾವನೆಗಳು ಬರ್ತಾ ಇದೆ. ಹೌದು ಗುರುಜಿ. ಇದೆಲ್ಲ ಕೆಲವೊಂದೆಲ್ಲ ಅಂದರೆ ಶತ್ರುಕೃತವಾಗಿರುವಂಥದ್ದು. ಅಂತ ಹೇಳಿದರೆ ಈ ಮಾಟಮಂತ್ರಾದಿಗಳು ಅಥವಾ ಸ್ತಂಭನಾದಿಗಳು, ಅಂತ ಹೇಳಿದ್ರೆ ವ್ಯಾಪಾರ ಹಾಳಾಗಲಿ ಅನ್ನುವಂಥ ಉದ್ದೇಶದಿಂದ ಮಾಡ್ತಿರುವಂಥ ಕ್ರಿಯೆಗಳು, ಪ್ರಯೋಗಗಳು ಅಂತೇಳಿ ಹೇಳಬಹುದು. ಅದನ್ನು ನಾವು ಇಲ್ಲಿ ಕೂತ್ಕೊಂಡು ಸರಿಯಾಗಿ ಇರುವಂಥ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನೇರವಾಗಿ ಬಂದು ಭೇಟಿ ಮಾಡಿ. ಅದಕ್ಕೆ ಕೆಲವೊಂದು ವಿಚಾರಗಳು ಏನು ಮಾಡಬೇಕು ಅನ್ನುವಂಥದ್ದು ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ಯಾವುದಾದ್ರೂ ಉಗ್ರವಾಗಿರ್ತಕ್ಕಂಥ ದೇವತೆಗೆ, ಉಗ್ರ ದೇವತೆಗಳು ನಿಮ್ಮ ಅಂಗಡಿಯ ಆಸುಪಾಸಿನಲ್ಲಿ ಇರ್ತದೆ. ಇನ್ನು ಹೇಳಬೇಕಂತ ಕೇಳಿದರೆ, ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಿಮ್ಮ ಜಾಗದ ಅಂದರೆ ನೀವು ವಾಸ ಮಾಡುವಂಥ ಮನೆಯ ಪೂರ್ವ ಭಾಗಕ್ಕೆ ಒಂದು ಬಲಿಯನ್ನು ಕೊಡುವಂಥ ದೇವತೆ ಉಂಟು. ಅಂತ ಹೇಳಿದರೆ ವರ್ಷಂಪ್ರತಿಯಾಗಿ ಬಲಿ ದೇವತೆಗಳು, ಉಗ್ರ ದೇವತೆಗಳು ಇರುವಂಥ ಲಕ್ಷಣಗಳಿದೆ. ಅಲ್ಲಿ ಕೆಂಪು ಹೂವಿನಿಂದ ಅಮ್ಮನವರ ಅಷ್ಟೋತ್ತರದಿಂದ ಅರ್ಚನೆಯನ್ನ ಮಾಡಿಸಿ. ಕೆಂಪು ಹೂವಿನಿಂದ ಆ ಪ್ರಸಾದವನ್ನ ತಂದು ಅಂಗಡಿಯಲ್ಲಿ ಇಡ್ತಾ ಬನ್ನಿ. ಆಯ್ತಾ? ಸದ್ಯಕ್ಕೆ ನೇರವಾಗಿ ಬಂದು ಭೇಟಿ ಮಾಡಿ. ಕೆಲವೊಂದು ವಿಚಾರಗಳಿದ್ದಾವೆ, ಇದು ಬೇಕಂತಾನೆ ಸ್ವಲ್ಪ ವೈಷಮ್ಯದಿಂದ ಮಾಡ್ತಿರುವಂಥ ಲಕ್ಷಣಗಳಿದೆ. ಹಾಗಾಗಿ ಅದನ್ನು ಸರಿ ಮಾಡುವ. ಅದನ್ನು ಇಲ್ಲೆಲ್ಲ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನಿಮಗೆ ಹೇಳಿದರೆ ಮತ್ತೆ ಎಲ್ಲರೂ ಅದನ್ನೇ ಮಾಡ್ತಾ ಕೂತ್ಕೊಂಡು ಬಿಡ್ತಾರೆ. ಎಲ್ಲರಿಗೂ ಒಂದೇ ಔಷಧಿ ಕೊಡ್ಲಿಕ್ಕೆ ಬರಲ್ಲ. ಅದ್ರ ಪ್ರಮಾಣ ನೋಡಿ ಏನು ಮಾಡಬೇಕು ಅನ್ನುವಂಥದ್ದು ಹೇಳಬೇಕಾಗ್ತದೆ. ಆದ್ದರಿಂದ ಸದ್ಯದ ಪರಿಸ್ಥಿತಿಗೆ ಇಷ್ಟು ಕೆಲಸ ಮಾಡಿ, ನೇರವಾಗಿ ಬಂದು ಭೇಟಿ ಮಾಡಿ ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಶುಭವಾಗಲಿ. ಓಕೆ, ಧನ್ಯವಾದ ಮಹೇಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನೀವಾಗಲೇ ಹೇಳ್ತಾ ಇದ್ರಿ ಅಂದರೆ ನಾಗದೋಷ ಪರಿಹಾರಕ್ಕೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ ಅಂತ. ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅಲ್ಲಿಗೆ ಹೋಗ್ತಾರಲ್ಲ, ಯಾಕೆ? ದೊಡ್ಡ ವ್ಯಕ್ತಿ ಅಂದರೆ ಯಾರು? ಹಣ ಇದ್ದು. ಹೌದು. ದೇವರ ಮುಂದೆ ಈ ಹಣ, ಅಂತಸ್ತು, ಐಶ್ವರ್ಯ ಯಾವುದೂ ಇಲ್ಲ. ನಮಗೆ ಸಮಸ್ಯೆ ಇದೆಯಾ, ನಾವೀಗ ಹೇಗೆ ನಮಗೇನೋ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಅಂತ ಆದರೆ ನಾನು ಎಂಥ ದೊಡ್ಡ ವ್ಯಕ್ತಿ ಹತ್ರ ಆದರೂ ನಾನು ಹೋಗಬೇಕಾಗಿದ್ರು ವೈದ್ಯರ ಹತ್ರನೇ. ಹಾಗೆ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳಿದೆ ಅಂತ ಹೇಳಿದ್ರೆ, ಬಿಡಪ್ಪ ನಾಗನಿಗೆ ಒಂದು 10 ಲಕ್ಷನೋ 20 ಲಕ್ಷನೋ ಚೆಕ್ ಬರೆದು ಕೊಡ್ತೀನಿ, ನನ್ನ ಸಮಸ್ಯೆ ಪರಿಹಾರ ಮಾಡ್ತಾನೆ ಅಂತ ಸಾಧ್ಯತೆ ಇಲ್ಲ. ನಾವು ಭಕ್ತಿಯಿಂದ ಹೋಗಿ ಅಲ್ಲಿ ದೇವರ ಸೇವೆಯನ್ನು ಮಾಡಿ ಅನುಗ್ರಹ ಪಡ್ಕೊಂಡ್ರೆ ಮಾತ್ರ ಏನಾಗ್ತದೆ,
ಅನುಗ್ರಹ ಆಗ್ತದೆ ಬಿಟ್ರೆ ನಿಮ್ಮ ಯಾವುದೇ ರೀತಿ, ಅದಕ್ಕೆ ಹೇಳೋದು ದೇವರ ಹತ್ರ ಹೋಗ್ಬೇಕಾದ್ರೆ ಕೇವಲ ನಾವಾಗಿ ಹೋಗ್ಬೇಕಂತೆ. ನಮ್ಮ ಹೆಸರಿನ ಮುಂದೆ ಇರುವಂತ ಪದವಿಯನ್ನು ಅಲ್ಲಿ ತಗೊಂಡೋದ್ರೆ ದೇವರೇ ಕೊಟ್ಟಂತ ಪದವಿ ಅದು, ಅವ್ನು ಕಿತ್ಕೊಳ್ಳಿಕ್ಕೂ ಸಾಕು, ಅದನ್ನ ಮೇಲ್ ತರ್ಲಿಕ್ಕೂ ಸಾಕು. ಭಕ್ತರಾಗಿದ್ದವರು ನಮ್ಮ ಸಮಸ್ಯೆ ಪರಿಹಾರ ಆಗ್ಬೇಕು ಅಂತಾದ್ರೆ ದೇವರನ್ನ ಅರಸಿ ನಾವು ಹೋಗುವಂಥದ್ದು. ದೇವ್ರಿಗೆ ನಾವು ಬೇಕು ಅಂತಲ್ಲ, ನಮ್ ಕಷ್ಟ ಇರೋದಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಿರುವಂಥದ್ದು. ಹಾಗೆ ಅವನು ಶ್ರೀಮಂತನಾದ್ರೂ ಬಡವನಾದ್ರೂ ಧನಿಕನಾದ್ರೂ ಸಮೇತ ಅವನ ಭಕ್ತಿಗೆ ಅವನು ಅಲ್ಲಿ ಹೋಗ್ಲೇಬೇಕು, ಕ್ಷೇತ್ರಕ್ಕೆ ಹೋಗ್ಬೇಕು. ಬಿಟ್ರೆ ದೇವರಿಗಿಂತ ದೊಡ್ಡವ್ರು ಆಗೋರು ಯಾರು ಇಲ್ಲ. ಈಗ ದೊಡ್ಡವರಿಗಾದ್ರೂ ಸಮಸ್ಯೆ ಬಂದಿದ್ದಕ್ಕೆ ಅಲ್ಲಿ ಹೋಗಿದಾರೆ ಬಿಟ್ರೆ ಅಲ್ಲಿ ಬಂದ್ರು ಕೂಡಲೇ ಅವ್ರು ದೊಡ್ಡವ್ರು ಆಗೋದಿಲ್ಲ. ಅವರಿಗಿರೋ ಸಮಸ್ಯೆ ಏನೋ ಆಗಿದೆ. ಹಾಗಾಗಿ ನೀವು ನೋಡಿರ್ಬೋದು, ದೊಡ್ಡವರು ಅಂತ ಹೇಳ್ತಿದ್ದಂಗೆ ಸಿನಿಮಾ ನಟರಾಗಿರ್ಬಹುದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಎಲ್ಲರೂ ಅಲ್ಲಿಗೆ ಹೋಗ್ತಾರೆ. ಯಾಕಾಗಿ ಅಂತ ಕೇಳಿದ್ರೆ ಅವರಿಗೂ ಸಮಸ್ಯೆ ಬಂದಿರ್ತದೆ, ಸರ್ಪ ಸಂಬಂಧಿತವಾಗಿರುವಂಥದ್ದು. ಅವರ ಕುಲದ ಜ್ಯೋತಿಷಿಗಳು ಹೇಳಿರ್ತಾರೆ, ನಿಮಗೆ ಸರ್ಪದೋಷ ಇದೆ, ನೀವು ಇಲ್ಲೇ ಪರಿಹಾರ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ದೊಡ್ಡವರು ಸಣ್ಣವರು ಅನ್ನುವಂಥದ್ದು ಯಾರು ನೋಡೋದಿಲ್ಲ. ಅಲ್ಲಿ ಹೋಗಿದ್ದೇನು ಕೇವಲ ಸರ್ಪನನ್ನ ಪ್ರೀತ್ಯರ್ಥವಾಗಿ ಇರುವಂಥ ದೋಷವನ್ನ ಪರಿಹಾರ ಮಾಡಲಿಕ್ಕೆ. ಆದ್ರಿಂದ ಎಲ್ಲರೂ ಕರ್ನಾಟಕದಲ್ಲಿ ಹುಟ್ಟಿದಂಥವ್ರು ಎಲ್ಲರೂ ಅಲ್ಲಿಗೆ ನಡ್ಕೊಳ್ಬೇಕು. ಇನ್ನು ಬಾಂಬೆಲಿ ಬೇರೆ ರೀತಿ ಆಗಿರ್ಬೋದು, ಕೇರಳದಲ್ಲಿ ಬೇರೆ ರೀತಿ ಆಗಿರ್ಬೋದು, ಆಂಧ್ರದಲ್ಲಿ ಬೇರೆ ರೀತಿ ಆಗಿರ್ಬೋದು, ಅಥವಾ ಅಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು. ನಾವು ಕರ್ನಾಟಕ ಪ್ರಾಂತ್ಯದಲ್ಲಿ ವಾಸ ಮಾಡ್ತೇವೆ ಅಂತ ಆದ್ರೆ ಕರ್ನಾಟಕಕ್ಕೆ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳ ಪರಿಹಾರ ಆಗುವಂಥದ್ದು ಇದೊಂದೇ ಕ್ಷೇತ್ರ. ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಆರಾಧನೆ ಮಾಡಬೇಕು ಅನ್ನುವಂಥ ವಿಚಾರಗಳು ಗಮನಿಸಬೇಕಾಗ್ತದೆ. ಓಕೆ ಗುರುಜಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಕೊನೆಯದಾಗಿ ಹೇಳುವಂಥದ್ದೇನು ಅಂತ ಕೇಳಿದರೆ, ಒಂದು ಈ ದೇವರನ್ನ ಮೈಮೇಲೆ ಬರ್ಸ್ಕೊಳ್ಳುವಂಥದ್ದು ಈಗೊಂದು ದೊಡ್ಡ ದಂಧೆಯಾಗಿದೆ. ಅದು ಯಾವುದರಿಂದನೂ ನಿಮ್ಮ ಕಷ್ಟ ಅನ್ನುವಂಥದ್ದು ಪರಿಹಾರ ಆಗೋದಿಲ್ಲ. ಕೇವಲ ನಿಮ್ಮ ಹಣ ಅನ್ನುವಂಥದ್ದು ಕಳ್ಕೊಳ್ತೀರಿ. ದೇವರು ಯಾವುದೇ ರೀತಿ, ಯಾಕಂದರೆ ನಮ್ಮನ್ನು ಸೃಷ್ಟಿ ಮಾಡಿದಂಥದ್ದೇ ದೇವರಾದ್ದರಿಂದ ಅಂತಹ ಯಾವುದೇ ವಿಚಾರಗಳಿಗೆ ನೀವು ತಲೆ ಕೊಡಬಾರ್ದು. ಹಾಗೆ ನಿಮಗೆ ಅನುಕೂಲ ಆಗಬೇಕು ಅಂತಾದರೆ ನಿಮ್ಮ ಭಕ್ತಿ, ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಂಥದ್ದೇ ದೇವರಿಗೆ ಸಮರ್ಪಣೆ ಆಗುವಂಥದ್ದು. ಬಿಟ್ಟರೆ ಯಾವನೋ ಮಾನವನು ಬಂದ್ಬಿಟ್ಟು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿದರೆ ಅವನಿಗೆ ಆ ಶಕ್ತಿಯೇ ಇರೋದಿಲ್ಲ. ಯಾಕಂದರೆ ಅವರಿಗೆ ಆ ಶಕ್ತಿ ಇತ್ತು ಅಂತಾದರೆ ದೇವರು ಬೇಕು ಅನ್ನೋದು ಇರೋದಿಲ್ಲ. ಹಾಗಾಗಿ ನೀವೇ ದೇವರನ್ನು ಆರಾಧನೆ ಮಾಡಬೇಕು, ನೀವೇ ಕೇಳಬೇಕು. ಬಿಟ್ಟರೆ ಈಗ ಬೇರೆ ಯಾವ ವಿಚಾರಗಳಿಂದ ಅದು ಪರಿಹಾರ ಆಗ್ತದೆ ಅನ್ನುವಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತುಗಳು. ಓಕೆ, ಧನ್ಯವಾದ ಗುರೂಜಿ. ಕುಕ್ಕೆ ಸುಬ್ರಹ್ಮಣ್ಯ ಇತಿಹಾಸ ಹಾಗೂ ವೈಶಿಷ್ಟ್ಯತೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.